ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಅಧಿದೇವತೆ ಕೋಲಾರಮ್ಮನ ದೇವಾಲಯವನ್ನು ದರ್ಶನ ಮಾಡಿಕೊಳ್ಳುತ್ತಾ ಕೋಲಾರಮ್ಮನ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಈಗಾಗಲೇ ಕರ್ನಾಟಕದ ಆಲ್ ಡಿಸ್ಟ್ರಿಕ್ಟ್ ಟೂರನ್ನು ಮಾಡ್ತಾ ಇದ್ದೀವಿ. ಈ ಆಲ್ ಡಿಸ್ಟ್ರಿಕ್ಟ್ ಟೂರ್ನ ಭಾಗವಾಗಿ ಈ ಕೋಲಾರ ಜಿಲ್ಲೆಯ ಪ್ರಮುಖ ಸ್ಥಳಗಳನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ಇದರ ಭಾಗವಾಗಿ ನಾವು ಇವತ್ತು ಕೋಲಾರ ನಗರದಲ್ಲಿರುವ ಕೋಲಾರಮ್ಮನ ದರ್ಶನಕ್ಕೆ ಬಂದಿದ್ದೀವಿ. ಹೇಗೆ ಮೈಸೂರು ಭಾಗಕ್ಕೆ ತಾಯಿ ಚಾಮುಂಡೇಶ್ವರಿ ಅಧಿದೇವತೆಯಾಗಿ ಶ್ರೀರಕ್ಷೆ ನೀಡ್ತಾ ಇದ್ದಾರೋ, ಅದೇ ರೀತಿ ಈ ಕೋಲಾರ ಭಾಗಕ್ಕೆ ಈ ಕೋಲಾರಮ್ಮ ಕಾವಲಾಗಿ ನಿಂತು ಶ್ರೀರಕ್ಷೆಯನ್ನು ನೀಡ್ತಾ ಇದ್ದಾರೆ. ಆ ದೇವಸ್ಥಾನವನ್ನು ನಾವು ಈಗ ದರ್ಶನ ಮಾಡ್ಕೊಳ್ತಾ ಇದ್ದೀವಿ. ನಾವು ಈಗ ಕೋಲಾರಮ್ಮನ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಈಗ ನಾವು ನೋಡ್ತಾ ಇರೋದು ಮುಖದ್ವಾರ. ಇದು ಕೋಲಾರಮ್ಮನ ದೇವಸ್ಥಾನದ ಮುಖದ್ವಾರ. ನವರಾತ್ರಿಯ ಸಂದರ್ಭವಾಗಿ ವಿಶೇಷವಾಗಿ ಅಲಂಕಾರಗೊಂಡಿರುವುದನ್ನು ಸಹ ಇಲ್ಲಿ ನಾವು ಕಾಣಬಹುದು. ನಂತರ ಹಾಗೆ ನಾವು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡುತ್ತಿದ್ದಂತೆ ಎದುರುಗಡೆ ನಮಗೆ ಈ ರೀತಿಯಲ್ಲಿ ಧ್ವಜಸ್ತಂಭ ಒಂದು ಕಾಣಸಿಗುತ್ತದೆ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ನಮ್ಮ ಲೆಫ್ಟ್ ಸೈಡ್ಗೆ ಕ್ಯೂ ಲೈನ್ ಸ್ಟಾರ್ಟ್ ಆಗುತ್ತದೆ. ಈ ಕ್ಯೂ ಲೈನಲ್ಲಿ ಮುಂದಕ್ಕೆ ನಡೆದುಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ನಮಗೆ ಏನಾದರೂ ಅರ್ಚನೆ, ಅಭಿಷೇಕ, ಏನಾದರೂ ಟಿಕೆಟ್ಗಳು ಏನಾದರೂ ತೆಗೆದುಕೊಳ್ಬೇಕು ಅಂದರೂ ಸಹ ಇಲ್ಲಿ ತೆಗೆದುಕೊಂಡು ನಂತರ ಮುಂದಕ್ಕೆ ನಾವು ಕ್ಯೂ ಲೈನಲ್ಲಿ ಹೋಗ್ಬೋದು. ಪುರಾಣ ಪ್ರಸಿದ್ಧವಾದ ಈ ದೇವಾಲಯದಲ್ಲಿ ಪಾರ್ವತಿ ದೇವಿಯು ಅಷ್ಟಭುಜ ಹೊಂದಿರುವ ಮಹಿಷಾಸುರ ಮರ್ದಿನಿ ರೂಪದಲ್ಲಿ ನೆಲೆಸಿದ್ದಾಳೆ. ಹಾಗೆ ನಾವು ಈ ದೇವಸ್ಥಾನದಲ್ಲಿ ಸಪ್ತ ಮಾತೃಕೆಯರನ್ನು ಹಾಗೆ ಕಾಲಭೈರವೇಶ್ವರರನ್ನು ಸಹ ದರ್ಶನ ಮಾಡಿಕೊಳ್ಳಬಹುದು. ಹಾಗೆ ಇಲ್ಲಿನ ಒಂದು ವಿಗ್ರಹದ ಮೂಗು ವಿರೂಪಗೊಂಡಿರುವ ಕಾರಣ ಈ ದೇವಿಯನ್ನು ಮೂಕನಾಂಚರಂಬ ಎಂದು ಸಹ ಸ್ಥಳೀಯರು ಕರೆಯುತ್ತಿರುತ್ತಾರೆ. ಹಾಗೆ ನಾವು ಗರ್ಭಗುಡಿ ಒಳಗಡೆ ನೆಲೆಸಿರುವ ದೇವಿಯನ್ನು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ನಂತರ ಈಗ ನವರಾತ್ರಿಯ ಪ್ರಯುಕ್ತವಾಗಿ ಈಗ ವಿಶೇಷವಾಗಿ ಈ ಮಹಿಷಾಸುರ ಮರ್ದಿನಿ ರೂಪದಲ್ಲಿ ಈ ವಿಶೇಷ ಅಲಂಕಾರವನ್ನು ಸಹ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಹಾಗೆ ಪ್ರತಿ ವರ್ಷ ಚಾಮುಂಡೇಶ್ವರಿ ದೇವಿಯ ಜನ್ಮದಿನದಿಂದ ಇಲ್ಲಿಯೂ ಸಹ ಕೋಲಾರಮ್ಮನಿಗೆ ವಿಶೇಷ ಪೂಜೆಗಳು ಮತ್ತು ಜಾತ್ರಾ ಮಹೋತ್ಸವಗಳು ಪ್ರತಿ ವರ್ಷ ನಡೆಯುತ್ತಿರುತ್ತವೆ. ಹಾಗೆ ಈ ದೇವಾಲಯದಲ್ಲಿ ಮಂಗಳವಾರ ಹಾಗೂ ಶುಕ್ರವಾರದಂದು ವಿಶೇಷ ಅಲಂಕಾರ ಹಾಗೂ ವಿಶೇಷ ಪೂಜೆಗಳು ಶುಕ್ರವಾರ ಹಾಗೂ ಮಂಗಳವಾರದಂದು ನಡೆಯುತ್ತಿರುತ್ತವೆ. ಹಾಗೆ ಇಲ್ಲಿ ಅಮ್ಮನವರು ಅತ್ಯಂತ ಭಯಂಕರವಾದ ಮಹಿಷಾಸುರ ಮರ್ದಿನಿ ರೂಪದಲ್ಲಿ ನೆಲೆಸಿರುವುದರಿಂದ ನಾವು ನೇರವಾಗಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳುವುದಿಲ್ಲ. ಎದುರುಗಡೆ ಇರುವ ಕನ್ನಡಿಯಲ್ಲಿ ನಾವು ದರ್ಶನ ಮಾಡಿಕೊಳ್ಳಬೇಕಾಗುತ್ತದೆ. ಮೊದಲಿಗೆ ನಾವು ಕನ್ನಡಿಯಲ್ಲಿ ದರ್ಶನ ಮಾಡಿಕೊಂಡ ನಂತರ ಎದುರುಗಡೆ ಬಂದು ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳಬಹುದು. ಅತ್ಯಂತ ಭಯಂಕರವಾಗಿ ಮಹಿಷಾಸುರ ಮರ್ದಿನಿ ರೂಪದಲ್ಲಿ ಅಮ್ಮನವರು ಇಲ್ಲಿ ದರ್ಶನ ನೀಡುತ್ತಿರುವುದರಿಂದ ನಾವು ಈ ರೀತಿಯಲ್ಲಿ ಕನ್ನಡಕದ ಮುಖಾಂತರ ದರ್ಶನ ಮಾಡಿಕೊಳ್ಳಬೇಕೆಂದು ಇಲ್ಲಿನ ಪ್ರತೀತಿ. ಈ ಕೋಲಾರಮ್ಮನ ದೇವಸ್ಥಾನವು ನೂರಾರು ವರ್ಷಗಳ ಇತಿಹಾಸ ಹೊಂದಿದ ಅತ್ಯಂತ ಶಕ್ತಿವಂತವಾದ ದೇಗುಲವಾಗಿದೆ. ಕೋಲಾರಮ್ಮನ ದೇವಸ್ಥಾನದ ಮಹದ್ವಾರದಿಂದ ದೇವಸ್ಥಾನ ಗರ್ಭಗುಡಿ ಇರುವ ಎಲ್ಲ ಪ್ರದೇಶವೂ ಸಹ ಅದ್ಭುತ ಶಿಲ್ಪಕಲೆಯಿಂದ ಕೂಡಿದೆ. ಅತ್ಯಂತ ಪುರಾಣ ಪ್ರಸಿದ್ಧ ದೇವಾಲಯವಾಗಿದೆ ಇದು. ಈ ದೇವಾಲಯ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿ ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರವಾಗಿದೆ ಎಂದು ಶಾಸನಗಳಿವೆ. ಹಾಗೆ ಇಲ್ಲಿ ಹಲವಾರು ಕನ್ನಡ ಹಾಗೂ ತಮಿಳಿನಲ್ಲಿ ಇರುವ
ಶಾಸನಗಳು ಸಹ ದೊರೆತಿದೆ. ಅತ್ಯಂತ ಶಕ್ತಿವಂತವಾದ ಈ ಕೋಲಾರಮ್ಮನ ದೇವಸ್ಥಾನ ಕೋಲಾರ ಪಟ್ಟಣದಲ್ಲಿ ಕೋಟೆ ಪ್ರದೇಶದಲ್ಲಿ ನೆಲೆಸಿದೆ. ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲೇ ನಾವು ಅತ್ಯಂತ ಪ್ರಾಚೀನ ಕಾಲದ ಸೋಮೇಶ್ವರ ದೇವಸ್ಥಾನವನ್ನು ಸಹ ಕಾಣಬಹುದು. ಕೋಲಾರ ಬಸ್ ಸ್ಟ್ಯಾಂಡ್ಗೆ ಅತ್ಯಂತ ಸಮೀಪವಿರುವ ಈ ಸ್ಥಳಕ್ಕೆ ನಾವು ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ನೇರವಾಗಿ ಬಸ್ಸಿನ ವ್ಯವಸ್ಥೆಯೂ ಸಹ ಇದೆ. KSRTC ಬಸ್ಸಿನ ಸೌಕರ್ಯವೂ ಸಹ ಇದೆ. ಹಾಗೆ ಈ ಸ್ಥಳ ಜಿಲ್ಲಾ ಕೇಂದ್ರವಾದ ಕೋಲಾರದಲ್ಲಿ ಇರುವುದರಿಂದ ಇಲ್ಲಿ ನಾವೇನಾದರೂ ಉಳ್ಕೊಂಡು ಹಾಗೆ ಕೋಲಾರದಲ್ಲಿ ಇನ್ನೂ ಪ್ರಮುಖ ಸ್ಥಳಗಳನ್ನು ವೀಕ್ಷಣೆ ಮಾಡಬೇಕು, ವಿಸಿಟ್ ಮಾಡಬೇಕು, ಇನ್ನೂ ಪ್ರಮುಖ ಸ್ಥಳಗಳಾದ ಅಂತರಗಂಗೆ ಅಥವಾ ಇನ್ನು ಮುಂತಾದ ಸ್ಥಳ ಕೋಟಲಿಂಗೇಶ್ವರ ಆಗಿರ್ಬೋದು, ಬಂಗಾರು ತಿರುಪತಿ ಆಗಿರ್ಬೋದು, ಹಾಗೆ ಇನ್ನಿತರ ಸ್ಥಳಗಳನ್ನು ನಾವು ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ನಾವು ಇಲ್ಲಿ ಉಳ್ಕೊಳ್ಳೋದಕ್ಕೂ ಸಹ ಹೋಟೆಲ್ಗಳ ವ್ಯವಸ್ಥೆಯೂ ಸಹ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ ನಾವು ಕೋಲಾರಮ್ಮನ ದೇವಸ್ಥಾನದ ಬಗ್ಗೆ ತಿಳಿದುಕೊಂಡಿದ್ದೀವಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕೋಟೆ ಪ್ರದೇಶದಲ್ಲಿರುವ ಅತ್ಯಂತ ಪ್ರಾಚೀನವಾದ ಸೋಮೇಶ್ವರ ದೇವಾಲಯವನ್ನು ದರ್ಶನ ಮಾಡಿಕೊಳ್ಳುತ್ತಾ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ.